ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ವಿಚ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಆಲ್ರೆಡಿ ನೋಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನಪ್ಪ ಇದು ಸ್ವಿಚ್ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ಮೆನಿ ಇಫ್ ಎಲ್ ಸ್ಟೇಟ್ಮೆಂಟ್ಸ್ ಯು ಕ್ಯಾನ್ ಯೂಸ್ ಸ್ವಿಚ್ ಸ್ಟೇಟ್ಮೆಂಟ್ ಅಲ್ವಾ. ಈಗ ನಾವು ಇಫ್ ಎಲ್ ಸ್ಟೇಟ್ಮೆಂಟ್ ಒಳಗಡೆ ಏನು ಮಾಡ್ತೀವಿ, ಫಸ್ಟ್ ಇಫ್ ಕಂಡೀಷನ್ ಬರೀತೀವಿ, ಅದು ಮ್ಯಾಚ್ ಆಗಿಲ್ಲ ಅಂತಂದ್ರೆ ಎಲ್ಸಿಫ್ ಲೈಕ್ ಎಲ್ಸಿಫ್ ಒಳಗಡೆ ಈಗ ಮಲ್ಟಿಪಲ್ ಏನಾದರೂ ಕಂಡೀಷನ್ ಚೆಕ್ ಮಾಡ್ಬೇಕಂತಂದ್ರೆ ಎಲ್ಸಿಫ್ ಬರೀತೀವಿ, ಮತ್ತೆ ಎಲ್ಸಿಫ್ ಈ ಥರ ಬರ್ಕೊಂಡು ಲಾಸ್ಟಿಗೆ ಎಲ್ಸ್ ಬರ್ತೀವಲ್ವಾ. ಇನ್ಸ್ಟೆಡ್ ಆಫ್ ರೈಟಿಂಗ್ ಈ ಥರ ನಾವು ಮಲ್ಟಿಪಲ್ ಇಫ್ ಸ್ಟೇಟ್ಮೆಂಟ್ನ ಬರೆಯೋದ್ರ ಬದಲು ನಾವು ಈ ಸ್ವಿಚ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ದ ಸ್ವಿಚ್ ಸ್ಟೇಟ್ಮೆಂಟ್ ಸೆಲೆಕ್ಟ್ಸ್ ಒನ್ ಆಫ್ ಮೆನಿ ಕೋಡ್ ಬ್ಲಾಕ್ಸ್ ಟು ಬಿ ಎಕ್ಸಿಕ್ಯೂಟೆಡ್. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ನಾವು ಸಿಂಟ್ಯಾಕ್ಸ್ ನೋಡೋಣ. ಏನಪ್ಪ ಇದು ಸಿಂಟ್ಯಾಕ್ಸ್ ಅಂತ, ಯಾವ ಥರ ಇದೆ ಸಿಂಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸ್ವಿಚ್ ಒಳಗಡೆ ಒಂದು ಎಕ್ಸ್ಪ್ರೆಷನ್ ಕೊಡ್ತೀವಿ. ಆಮೇಲೆ ಲೈಕ್ ನಾವು ಕೊಡೋ ಅಂತ ಏನು ಇನ್ಪುಟ್ ಕೊಡ್ತೀವಲ್ವ, ಅದನ್ನ ಇನ್ಪುಟ್ ಕೊಡ್ತೀವಲ್ವಾ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಕಂಡೀಷನ್ ಕೊಡ್ತೀವಲ್ವ, ಅದನ್ನ ಕೇಸಸ್ ಆಗಿ ಇದು ತಗೊಳುತ್ತೆ. ಕೇಸ್ 1, ಕೇಸ್ 2 ಅಥವಾ ಕೇಸ್ ಎಕ್ಸ್, ಕೇಸ್ ವೈ. ನೀವು ಆಲ್ಫಾಬೆಟ್ಸ್ನ ಕೂಡ ಯೂಸ್ ಮಾಡ್ಬೋದು ಕೇಸಸ್ ಆಗಿ, ಆ್ಯಂಡ್ ಇವನ್ ನ್ಯೂಮರಿಕಲ್ಸ್ನ ಕೂಡ, ಈಗ 1 2 3 ಅಂತಲೂ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನ ನಾವು ಕೋಡಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋದಾದ್ರೆ, ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಇಂಟೆಲಿಜೆ ಓಪನ್ ಮಾಡ್ತೀನಿ. ಸೊ ಇಂಟೆಲಿಜೆ ಗೈಸ್, ಈಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇಫ್ ಎಲ್ಸ್ ಕಂಡೀಷನ್ ಬಗ್ಗೆ ನೋಡಿದ್ವಿ ಅಲ್ವಾ. ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಆ ಫೈಲ್ ನೇಮ್ನ ನಾನು ಸ್ವಿಚ್ ಕೇಸ್ ಸ್ವಿಚ್ ಸಾರಿ ಸ್ವಿಚ್ ಕೇಸ್ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ. ಸೊ ಈಗೇನು ಮಾಡೋಣ ಅಂತಂದ್ರೆ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡೋಣ, ಆ್ಯಂಡ್ ಇವನ್ ಮೇನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡೋಣ. ಸ್ವಿಚ್ ಕೇಸ್ ಆ್ಯಂಡ್ ಮೇನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡೋಣ. ಓಕೆ ಗೈಸ್, ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಇಲ್ಲಿ ಕ್ಲಾಸ್ನ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆ್ಯಂಡ್ ಇವನ್ ಮೇನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಈಗ ಏನು ಮಾಡೋಣ ಅಂತಂದ್ರೆ ನಾವು ಇಲ್ಲಿ ಸ್ಕ್ಯಾನರ್ನ ಇಂಪೋರ್ಟ್ ಮಾಡ್ಕೊಳ್ಳೋಣ, ಯೂಸರ್ ಇನ್ಪುಟ್ನ ತೊಗೊಳ್ಳೋಣ. ಯಾಕೆಂತ ಹೇಳ್ಬಿಟ್ಟು ಹೇಳ್ತೀನಿ. ಸ್ಕ್ಯಾನರ್ is equal to new scanner of system.in ಅಲ್ವಾ, system.in. ಓಕೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಸ್ಕ್ಯಾನರ್ನ ಕ್ಲಾಸ್ನ ಕೂಡ ಇಂಪೋರ್ಟ್ ಮಾಡಿದ್ದೀನಿ. ಈಗೇನು ಮಾಡೋಣ ಅಂತಂದರೆ ನಾವು ನೋಟ್ಸ್ನ ಓಪನ್ ಮಾಡ್ತೀನಿ. ನೋಟ್ಸ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸೋದ್ರೆ ನಾವು ಫಸ್ಟ್ ಏನು ಮಾಡಬೇಕು, ಇಲ್ಲಿ ಒಂದು ಸ್ವಿಚ್ ಒಳಗಡೆ ನಾವು ಒಂದು ಎಕ್ಸ್ಪ್ರೆಷನ್ ಕೊಡಬೇಕು. ಆಮೇಲೆ ಕೇಸಸ್ ನಾವು ಬರಿಬೇಕಾಗಿರೋಂಥ ಕೂಡ ನಾವು ಕೇಸಸ್ ಒಳಗಡೆ ಬರಿಬೇಕಲ್ವಾ. ಸೊ ಈಗೇನು ಮಾಡ್ತೀನಿ ನಾನು ಅಂತಂದರೆ ಒಂದು ಇಂಟೀಜರ್ ಇನ್ಪುಟ್ನ ತಗೋತೀನಿ. ಈಗ ನಾವು ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ, ಯಾವ ಎಕ್ಸಾಂಪಲ್ ತಗೊಳ್ಳೋಣ ಅಂತಂದರೆ ಲೈಕ್ ದ ಡೇಸ್ ಇನ್ ಎ ವೀಕ್ ಅಲ್ವಾ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಏನು ಡೇಸ್ ಇದಾವೆ ಅಲ್ವಾ. ಸೊ ಅದನ್ನ ಹಿಡ್ಕೊಂಡು ನಾವು ಈ ಎಕ್ಸಾಂಪಲ್ನ ನೋಡೋಣ. ಇಂಟ್ ಡೇಸ್ ಇಸ್ ಈಕ್ವಲ್ ಟು SC ಡಾಟ್ ನೆಕ್ಸ್ಟ್ ಇಂಟ್. ಇದನ್ನ ನಾನು ಡೇಸ್ನ ಇನ್ಪುಟ್ ಆಗಿ ತಗೊಳ್ಳೋಕೆ ಇಷ್ಟ ಮಾಡ್ತೀನಿ. ಏನು ಮಾಡೋಣ ಅಂತಂದರೆ ಸ್ವಿಚ್ ಕೇಸ್ನ ಇದು ಮಾಡೋಣ. ಸ್ವಿಚ್ ಒಳಗಡೆ ಬಂದುಬಿಟ್ಟು ಎಕ್ಸ್ಪ್ರೆಷನ್ ಜಾಗದಲ್ಲಿ ಡೇಸ್ನ ಕೊಡ್ತೀನಿ. ಆ್ಯಂಡ್ ಈಗೇನು ಮಾಡೋಣ ಅಂತಂದರೆ ನಾರ್ಮಲ್ ಕೇಸ್ ಒನ್. ಅಕಸ್ಮಾತ್ ಏನಾದರೂ ಕೊಡೋ ಅಂತ ಇದನ್ನು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಟೈಪ್ ಮಾಡ್ತೀನಿ. ಓಕೆ, ಮಂಡೇ, ನೆಕ್ಸ್ಟು ಬ್ರೇಕ್. ಸೊ ಈಗೇನು ಮಾಡ್ತೀನಿ ಅಂತಂದರೆ ಫಸ್ಟ್ ಇದನ್ನು ಕಾಪಿ ಪೇಸ್ಟ್ ಮಾಡಿಬಿಡ್ತೀನಿ. ಲೈಕ್ ಓಕೆ, ನೆಕ್ಸ್ಟ್ ಅಗೈನ್ ಪೇಸ್ಟ್ ಅಲ್ವಾ. ಈಗೇನು ಮಾಡೋಣ ಅಂತಂದರೆ ಫಸ್ಟು ಮಂಡೇ ಕೊಟ್ಟಿದ್ವಿ. ಈಗೇನು ಮಾಡೋಣ ಅಂತಂದರೆ ಕೇಸ್ 2, ಆ್ಯಂಡ್ ಇದೇನು ಮಾಡೋಣ ಅಂತಂದರೆ ಇನ್ಸ್ಟೆಡ್ ಆಫ್ ಮಂಡೇ ಟ್ಯೂಸ್ಡೇ ಮಾಡೋಣ. ಆ್ಯಂಡ್ ಕೇಸ್ 3 ಇನ್ಸ್ಟೆಡ್ ಆಫ್ ಇರೋದನ್ನ ವೆನ್ಸ್ಡೇ ಇಡಿ ವೆನ್ಸ್ಡೇ. ಆ್ಯಂಡ್ ಇಲ್ಲಿ ಕೇಸ್ 4 ಲೆಟ್ಸ್ ಸೇ ಥರ್ಸ್ಡೇ. ಆ್ಯಂಡ್ ಕೇಸ್ 5ನಲ್ಲಿ ಫ್ರೈಡೆ ಅಲ್ವಾ, ಫ್ರೈಡೆ. ಕೇಸ್ 6ಅಲ್ಲಿ ಸಾಟರ್ಡೆ. ಆ್ಯಂಡ್ ಕೇಸ್ 7ನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಸಂಡೇ ಅಂತ ಹೇಳ್ಬಿಟ್ಟು ಸಂಡೇ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿದ್ದೀನಿ. ಸೊ ಈಗ ನಾನು ಇದನ್ನ ಏನು ಮಾಡ್ತೀನಿ ಅಂತಂದರೆ ಫಸ್ಟು ಇನ್ನೊಂದು ಏನು ಮಾಡೋಣ ಅಂತಂದರೆ ಓಕೆ ಡಿಫಾಲ್ಟ್ ಕೇಸ್ನ ಕೂಡ ಬರೆಯೋಣ. ಸೊ ಇದೇನಪ್ಪ ಇದು ಡಿಫಾಲ್ಟ್ ಕೇಸ್ ಅಂತ ಹೇಳ್ಬಿಟ್ಟು ನೀವು ನನ್ನ ಹೇಳ್ಬೋದು. ಫಸ್ಟ್ ಏನು ಮಾಡೋಣ ಅಂತಂದ್ರೆ ಬರೆಯೋಣ ಡಿಫಾಲ್ಟ್ ಏನು ಪ್ರಿಂಟ್ ಮಾಡಿ ಅಂತಂದರೆ ನನ್ನ ಅಪ್ಡೇ. ನೀವೇನಾದರೂ ಪ್ರಿಂಟ್ ಮಾಡ್ಬೋದು ನಿಮ್ಮ ಇಷ್ಟ. ನನ್ನ ಅಪ್ಡೇ, ನಾನು ಇಲ್ಲಿ ನನ್ನ ಅಪ್ಡೇ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಇದನ್ನ ಏನು ಮಾಡ್ತೀನಿ ಅಂತಂದರೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡ್ತೀನಿ. ಓಕೆ, ಇಲ್ಲಿ ಇನ್ಪುಟ್ ಕೇಳ್ತಾ ಇದೆ. ಲೆಟ್ಸ್ ಸೇ ಐ ಆಮ್ ಗಿವಿಂಗ್ 4. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಯಾವಾಗ ಇನ್ಪುಟ್ 4ನ ಕೊಟ್ಟೆ,
ಇಲ್ಲಿ ಕೇಸ್ 4 ಅಲ್ಲಿ ಏನಿದೆ, ಕೇಸ್ 4 ಅಲ್ಲಿ ನಾನು ಏನಂತ ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ, ಫಸ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ ಅದು ಪ್ರಿಂಟ್ ಆಗಿದೆ. ಈಗ ಇದೇನು ಮಾಡ್ತೀನಿ ಅಂದರೆ ಕೋಡ್ನ ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಏನು ಮಾಡಿಫೈ ಮಾಡ್ತೀನಿ ಅಂತಂದರೆ ಇಲ್ಲಿ ಪ್ರಾಂಪ್ಟ್ ಮೆಸೇಜ್ನ ಪ್ರಿಂಟ್ ಮಾಡ್ತೀನಿ ಫಸ್ಟ್. ಎಂಟರ್ ದ ನಂಬರ್ ಅಲ್ವಾ, ಎಂಟರ್ ದ ನಂಬರ್ ಅಂತ ಹೇಳ್ಬಿಟ್ಟು ಪ್ರಾಂಪ್ಟ್ ಮೆಸೇಜ್ ಪ್ರಿಂಟ್ ಮಾಡಿದೆ. ಆ್ಯಂಡ್ ಈಗ ನಾನು ನಿಮಗೆ ರನ್ ಮಾಡಿ ತೋರಿಸ್ತೇನೆ. ಈಗ ಏನು ಮಾಡೋಣ ಅಂತಂದರೆ ಇನ್ಪುಟ್ ಏನು ಕೊಡೋಣ, ಲೆಟ್ಸ್ 5 ಕೊಡ್ತೀನಿ, ಎಂಟರ್ ಮಾಡ್ತೀನಿ. ಸೊ ನಾವಿಲ್ಲಿ ಫೈನಲಿ ಏನು ಪ್ರಿಂಟ್ ಮಾಡಿದ್ವಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಫೈನಲ್ ಏನು ಪ್ರಿಂಟ್ ಮಾಡಿದ್ವಿ, ಫ್ರೈಡೆ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿದ್ವಿ. ಮತ್ತೆ ರನ್ ಮಾಡಿ ತೋರಿಸೋದಾದ್ರೆ ನನಗೆ ಎಂಟರ್ ತಾನೆ ನೆಕ್ಸ್ಟ್ ಸೇವ್ 1 ಕೊಡ್ತೀನಿ, 1 ಕೊಟ್ಬಿಟ್ಟು ಎಂಟರ್ ಮಾಡ್ತೀನಿ. ಸೊ ಅಲ್ವಾ ಮಂಡೇ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಯಾಕೆಂತಂದರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು 1 ಇಲ್ಲಿ ಮಂಡೇ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕೋಡಲ್ಲಿ ಬರ್ತೀನಿ. ಸೊ ಇದನ್ನ ಈಗ ನೋಡೋಣ, ವರ್ಕ್ ಫ್ಲೋ ನೋಡೋಣ, ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟು ನಾವೇನು ಮಾಡಿದ್ದೀವಿ, ಒಂದು ಸ್ಕ್ಯಾನರ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ನಾರ್ಮಲಾಗಿ ನಾವು ಒಂದು ಡೇಸ್ ಅಂತ ಹೇಳ್ಬಿಟ್ಟು ಒಂದು ಇಂಟಿಜರ್ ವೇರಿಯೇಬಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನ ಯೂಸರ್ ಇನ್ಪುಟ್ ಆಗಿ ತೊಗೊಳ್ತಾ ಇದೀವಿ. ಸೊ ಈಗ ಏನು ಮಾಡಿದ್ವಿ ಅಂದರೆ ಸ್ವಿಚ್ ಒಳಗಡೆ ನಾವು ಎಕ್ಸ್ಪ್ರೆಷನ್ ಏನು ಒಳಗಡೆ ಕೊಡ್ಬೇಕಲ್ಲ ಅದನ್ನು ಡೇಸ್ ಆಗಿ ಎಕ್ಸ್ಪ್ರೆಷನ್ ತೊಗೊಳ್ತಾ ಇದೀವಿ. ಅಂತಂದರೆ ನಾವು ಕೊಡೋಂಥ ಇನ್ಪುಟ್ನ ನಾವು ಎಕ್ಸ್ಪ್ರೆಷನ್ ಆಗಿ ತೊಗೊಳ್ತಾ ಇದೀವಿ. ಈಗ ಕೇಸ್ 1 ಇನ್ಪುಟ್ ಯೂಸರ್ ಏನಾದರೂ 1 ಅಂತ ಹೇಳ್ಬಿಟ್ಟು ಏನಾದರೂ ಇನ್ಪುಟ್ ಕೊಟ್ಟ ಅಂತಂದರೆ, ಅಕಸ್ಮಾತ್ ಏನಾದರೂ ಯೂಸರ್ ಏನಾದರೂ 1 ಅಂತ ಹೇಳ್ಬಿಟ್ಟು ಇನ್ಪುಟ್ ಕೊಟ್ಟ ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ ಪ್ರಿಂಟ್ ಮಾಡಿ, ಏನಂತ ಪ್ರಿಂಟ್ ಮಾಡಿ, ಮಂಡೇ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ವಿ. ಆ್ಯಂಡ್ ಯೂಸರ್ ಏನಾದರೂ 2 ಅಂತ ಹೇಳ್ಬಿಟ್ಟು ಇನ್ಪುಟ್ ಕೊಟ್ಟ ಅಂತಂದರೆ ಟ್ಯೂಸ್ಡೇ ಅಂತ ಹೇಳ್ಬಿಟ್ಟು ಟ್ಯೂಸ್ಡೇ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೋಡ್ ಬರ್ದಿದ್ದೀನಿ. ಆ್ಯಂಡ್ ಏನಾದರೂ ಯೂಸರ್ 3 ಅಂತ ಕೊಟ್ಟ ಅಂತಂದರೆ ವೆಗ್ನೆಸ್ಡೇ ಆ್ಯಂಡ್ ಸೋ ಆನ್ ಈ ಥರ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಆ್ಯಂಡ್ ವಾಟ್ ಇಸ್ ದಿಸ್ ಡಿಫಾಲ್ಟ್ ಅಂತ ಹೇಳ್ಬಿಟ್ಟು ಹೇಳೋದಾದ್ರೆ, ಈಗ ಒಂದು ವೇಳೆ ಈಗ ನಾನು ನಿಮಗೆ ರನ್ ಮಾಡಿ ತೋರಿಸೋದಾದ್ರೆ ಡಿಫಾಲ್ಟ್ ಈಗ ನಾನು ನಿಮಗೆ ರನ್ ಮಾಡ್ತೀನಿ. ಈಗ ಏನು ಮಾಡ್ತಾನೆ ಅಂದರೆ ಯೂಸರ್ ಅಂದ್ಕೊಳ್ಳಿ, ಈಗ ಯೂಸರ್ ಏನು ಮಾಡ್ತಾನೆ ಅಂತಂದರೆ ಈಗ ಎಲ್ಲ ಬಿಟ್ಬಿಟ್ಟು 7ವರೆಗೂ ಕೊಡಿಂದ ಈಗ ಅವನೇ ಮಾಡ್ತಾನೆ 10 ಕೊಡ್ತಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿರೋಂಥ ಕೇಸಸ್ಸಲ್ಲಿ ಏನು ನಾನು ಕೊಟ್ಟಿದ್ದೀನಲ್ವ 1 2 3 4 5 6 7 ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಏನಾದರೂ ಒಂದು ಬೇರೆ ನಂಬರ್ ಏನಾದರೂ ಕೊಟ್ಟ ಅಂತಂದರೆ ಅವಾಗ ನಮಗೆ ಔಟ್ಪುಟ್ ಏನು ಬರಬೇಕು, ಡಿಫಾಲ್ಟ್ ಒಳಗಡೆ ಏನಿದೆ ಅದನ್ನು ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಅಂತಂದರೆ ನೀವು ಕೇಳ್ಬೋದು ನಾನು, ವಾಟ್ ಈಸ್ ದಿಸ್ ಬ್ರೇಕ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ಕೇಳೋದಾದ್ರೆ, ಈಗ ನಾನು ಕೋಡ್ನ ರನ್ ಮಾಡಿಬಿಟ್ಟು ನಾನು ಕೊಡೋಂಥ ಇನ್ಪುಟ್ ಏನಾದರೂ ಇಲ್ಲಿ ಯಾವ್ದಾದ್ರು ಒಂದು ಕೇಸಿಗೆ ಮ್ಯಾಚ್ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನೆಕ್ಸ್ಟು ಈಗ ನಾನು ನಿಮ್ಗೆ ರನ್ ಮಾಡಿ ತೋರಿಸಿದ್ರೆ ಈಗ ಎಂಟರ್ ಟೈಮ್ ಲೆಟ್ಸ್ 2 ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಲ್ವಾ. 2 ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಅಂತಂದರೆ ಈಗ ಕೇಸ್ ಏನಾದರೂ ಮ್ಯಾಚ್ ಆಯ್ತು ಅಂತಂದರೆ ಈಗ ಕೇಸ್ 2ನಲ್ಲಿ ಬಂದುಬಿಟ್ಟು ಏನು ಮ್ಯಾಚ್ ಆಗುತ್ತಲ್ವಾ. ಸೊ ಇಲ್ಲಿ ಟ್ಯೂಸ್ಡೇ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಪ್ರಿಂಟ್ ಆದಮೇಲೆ ಇದು ಯಾವುದು ಕೂಡ ಪ್ರಿಂಟ್ ಮಾಡಬೇಡ, ಇಲ್ಲಿಗೆ ಎಂಡ್ ಮಾಡು, ಇಲ್ಲಿಗೆ ಸ್ಟಾಪ್ ಮಾಡು, ನೆಕ್ಸ್ಟ್ ಯಾವುದು ಕೂಡ ಕೋಡ್ ನೆಕ್ಸ್ಟ್ ಇರೋದನ್ನ ರನ್ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳೋದಕ್ಕೋಸ್ಕರ ನಾವು ಇಲ್ಲಿ ಬ್ರೇಕ್ನ ಯೂಸ್ ಮಾಡ್ತೀವಿ. ಈಗ ಒಂದು ಕೆಲಸ ಮಾಡೋಣ, ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಜಸ್ಟ್ ಈ ಬ್ರೇಕ್ನ ತೆಗೆದುಬಿಟ್ಟು ಆಮೇಲೆ ಒಂದ್ಸಲ ರನ್ ಮಾಡಿ ನೋಡೋಣ ಅಲ್ವಾ. ತೆಗಿಯೋದು ಎಲ್ಲೂ ಕೂಡ ಬ್ರೇಕ್ನ ತೆಗಿತೀನಿ. ಸೊ ಈಗ ನಾನು ನಿಮಗೆ ರನ್ ಮಾಡಿ ತೋರಿಸೋದಾದ್ರೆ ಏನಪ್ಪ ಇದು ಡಿಫ್ರೆನ್ಸ್, ಬ್ರೇಕ್ ತೆಗೆದುಬಿಟ್ಟು ರನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಈಗ ಲೆಟ್ಸ್ ನಾನು 4 ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಲ್ವಾ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಕೊಟ್ಟಿರೋಂಥ ಕಂಡೀಷನ್ 4 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಸೊ 4 ಅಂತಂದರೆ ನಮಗೆ 4ಅಲ್ಲಿ ಏನಿದೆ, 4ಅಲ್ಲಿ ಥರ್ಸ್ಡೇ ಅಂತ ಇದೆ ಅಲ್ವಾ. ಸೊ ಥರ್ಸ್ಡೇ ಮಾತ್ರ ಪ್ರಿಂಟ್ ಆಗಬೇಕಾಗಿತ್ತಲ್ವಾ. ಬಟ್ ನಾನು ಯಾವಾಗ ಬ್ರೇಕ್ ಕೊಡೋದಿಲ್ಲ, ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಕೆಳಗಡೆ ಇರೋಂಥ ಎಲ್ಲ ಕೇಸಸ್ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಫ್ರೈಡೇನೂ ಪ್ರಿಂಟ್ ಮಾಡುತ್ತೆ, ಸ್ಯಾಟರ್ಡೇನೂ ಪ್ರಿಂಟ್ ಮಾಡುತ್ತೆ, ಸಂಡೇನೂ ಪ್ರಿಂಟ್ ಮಾಡುತ್ತೆ, ಆ್ಯಂಡ್ ಇವನ್ ಡಿಫಾಲ್ಟ್ ಸ್ಟೇಟ್ಮೆಂಟ್ನ ಕೂಡ ಪ್ರಿಂಟ್ ಮಾಡುತ್ತೆ. ಸೊ ಅದರಿಂದ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ವಿ ವಿಲ್ ಯೂಸ್ ಬ್ರೇಕ್. ಸೊ ಅದರಿಂದ ನಾವು ಬ್ರೇಕ್ನ ಯೂಸ್ ಮಾಡ್ತೀವಿ. ನಾವು ಯಾವಾಗ ಬ್ರೇಕ್ನ ಯೂಸ್ ಮಾಡ್ತೀವಿ ಅವಾಗ ಒಂದು ಸಲ ಕಂಡೀಷನ್ ಕರೆಕ್ಟ್ ಇತ್ತು ಅಂದರೆ ಬರೀ ಅದನ್ನು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಆ್ಯಂಡ್ ನೆಕ್ಸ್ಟ್ ಇರೋಂಥ ಕೆಳಗಡೆ ಯಾವುದನ್ನು ಕೂಡ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ದಟ್ ಈಸ್ ದ ಯೂಸೇಜ್ ಆಫ್ ಬ್ರೇಕ್ ಕೀವರ್ಡ್. ಓಕೆ ಗೈಸ್, ದಿಸ್ ಈಸ್ ಅಬೌಟ್ ಸ್ವಿಚ್ ಸ್ಟೇಟ್ಮೆಂಟ್. ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈಗ ನಾನು ನೋಟ್ಸ್ನ ಓಪನ್ ಮಾಡೋದಾದ್ರೆ ಲೈಕ್ ಹೌ ಇಟ್ ರನ್ಸ್ ಅಂತ ಹೇಳ್ಬಿಟ್ಟು ದಿಸ್ ಹೌ ಇಟ್ ವರ್ಕ್ಸ್. ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟ್ ಏನು ಮಾಡ್ತೇನೆ ಅಂತಂದರೆ ಸ್ವಿಚ್ ಎಕ್ಸ್ಪ್ರೆಷನ್ ಈಸ್ ಎವಾಲ್ಯೂಯೇಟೆಡ್. ನಾವು ಕೊಡೋಂಥ ಏನು ಎಕ್ಸ್ಪ್ರೆಷನ್ ಏನು ಒಳಗಡೆ ಕೊಡ್ತೀವಲ್ವ, ವೆದರ್ ಇಟ್ ಮೇ ಬಿ ಇಂಟಿಜರ್ ಅಲ್ವಾ ಅಥವಾ ನೀವು ಇವನ್ ಕಂಡೀಷನ್ಸ್ನ ಕೂಡ ಕೊಡ್ಬೋದು, ಏನು ಕೊಡ್ತೀವಿ ಅಲ್ವಾ ಅದನ್ನು ಏನು ಮಾಡುತ್ತೆ ಅಂತಂದರೆ ಫಸ್ಟ್ ಬಂದುಬಿಟ್ಟು ಎವಾಲ್ಯೂಯೇಟ್ ಮಾಡಾದ್ಮೇಲೆ ಏನು ಮಾಡುತ್ತೆ ಅಂತಂದರೆ ದ ವ್ಯಾಲ್ಯೂ ಆಫ್ ದ ಎಕ್ಸ್ಪ್ರೆಷನ್ ಈಸ್ ಕಂಪೇರ್ಡ್ ಟು ಈಚ್ ಕೇಸಸ್. ಏನು ನಾವು ಏನು 1 ಅಂತ ಹೇಳ್ಬಿಟ್ಟು ಕೊಡ್ಬೋದು, 2 3 ಏನೋ ಇನ್ಪುಟ್ ಕೊಡ್ತೀವಲ್ಲ ಅದು ಬಂದುಬಿಟ್ಟು ಕೇಸ್ 1ಗೆ ಮ್ಯಾಚ್ ಆಗುತ್ತೆ, 1 2 3ಗೆ ಯಾವ ಕೇಸಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೇನು ಮಾಡುತ್ತೆ, ಫಸ್ಟ್ ಕಂಪೇರ್ ಮಾಡುತ್ತೆ, ಯಾವ್ದು ಕೇಸಿಗೆ ಮ್ಯಾಚ್ ಆಗುತ್ತೆ ಅದನ್ನು ಆಮೇಲೆ ಪ್ರಿಂಟ್ ಮಾಡುತ್ತೆ. ಮತ್ತು ದಿಸ್ ಬ್ರೇಕ್ ಆ್ಯಂಡ್ ಡಿಫಾಲ್ಟ್ ಕೀವರ್ಡ್ಸ್ ಏನಿದೆ ಇದು ಆಪ್ಷನ್. ನೀವು ಇವನ್ ಡಿಫಾಲ್ಟ್ನ ಯೂಸ್ ಮಾಡಲೇಬೇಕಂತ ಹೇಳ್ಬಿಟ್ಟು ಅವಶ್ಯಕತೆ ಇಲ್ಲ, ನೀವು ಡಿಫಾಲ್ಟ್ನ ಯೂಸ್ ಮಾಡೋದ್ರೆ ಕೂಡ ಕೋಡ್ನ ಬರೀಬೋದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದಾಗಿರ್ಬೋದು, ನೆಕ್ಸ್ಟ್ ನಾನು 2 ಕ್ವಿಕ್ ಪಿಸ್ನ ಕೊಟ್ಟಿದ್ದೀನಿ. ದಿಸ್ ಈಸ್ ಆನ್ ಸ್ವಿಚ್ ಸ್ಟೇಟ್ಮೆಂಟ್. ಸೊ ನೀವು ಇದಕ್ಕೆ ನೀವೇ ಕೋಡ್ ಬರೋದಕ್ಕೆ ಟ್ರೈ ಮಾಡಿರಿ, ಅದರಿಂದ ನಿಮಗೆ ಇದು ಸ್ವಿಚ್ ಮೇಲೆ ನಿಮಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.